ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮದ ಬಾಲ ಪ್ರತಿಭೆಯಲ್ಲಿ ಪುಟಾಣಿ ಬರಹಗಾರ್ತಿ ಕುಮಾರಿ ಶ್ರುತಿಕಳೊಂದಿಗೆ ಮಾತುಕತೆ. ಪುಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನನ್ನೊಂದಿಗೆ ಇರುವ ಬಾಲ ಪ್ರತಿಭೆ ಪುಟಾಣಿ ಬರಹಗಾರ್ತಿ ಶ್ರುತಿಕಾ. ಈಕೆಗೆ ಬರೆಯುವುದರಲ್ಲಿ ತುಂಬಾ ಆಸಕ್ತಿ. ಈಗಾಗಲೇ ಇವಳ 3 ಕವನ ಸಂಕಲನಗಳು ಬಿಡುಗಡೆಯಾಗಿದೆ. ಬಹಳಷ್ಟು ಬಹುಮಾನಗಳು ಇವಳಿಗೆ ಸಿಕ್ಕಿವೆ. ಇದಲ್ಲದೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಪ್ರತಿಭೆಯನ್ನ ಪ್ರಸ್ತುತಪಡಿಸಿ ಬಹುಮಾನಗಳನ್ನು ಪಡ್ಕೊಂಡಿದ್ದಾಳೆ. ಇವಳು ಪ್ರಸ್ತುತ ವಿಠಲ್ ಜೇಸಿಸ್ ಆಂಗ್ಲ ಮಾಧ್ಯಮ ಶಾಲೆ ವಿಟ್ಲ ಇಲ್ಲಿ 9ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ. ಇವಳ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನು ಇವಳಿಂದಲೇ ತಿಳ್ಕೊಳ್ಳೋಣ. ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರುತಿಕಾ. ಧನ್ಯವಾದಗಳು. ಹೇಗಿದ್ದೀಯಾ? ಹುಷಾರಾಗಿದ್ದೇನೆ. ಈಗ ಮೊದಲನೇದಾಗಿ ನಿಂಗೆ ಸಾಹಿತ್ಯದಲ್ಲಿ ಆಸಕ್ತಿ ಹೇಗೆ ಬಂತು? ನಿಂಗೆ ಬರಿಬೇಕಂತ ಅನ್ಸಿದ್ಯಾಕೆ? ಸಾಹಿತ್ಯದಲ್ಲಿ ಆಸಕ್ತಿ ಬರಬೇಕಂದ್ರೆ ನಾವು ಮೊದಲು ಓದಬೇಕು. ಓದುವ ಆಸಕ್ತಿ ನನಗೆ ಶಾಲಾ ಪರಿಸರದಿಂದ ಮತ್ತು ಮನೆಯ ವಾತಾವರಣದಿಂದ ನನಗೆ ಬಂದಿದ್ದು. ಅಂದರೆ ನಮ್ಮ ತಂದೆ ತಾಯಿ ಮತ್ತು ನನ್ನ ಅಕ್ಕಂದಿರೆಲ್ಲ ಓದೋದ್ರಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ರು. ಹಾಗೆ ನಮ್ಮ ಶಾಲೆ, ನಾನು ಮೊದಲು ಓಜಾಲ ಅಂತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓಜಾಲ ಅಂತ ಅಲ್ಲಿ ಕಲಿತಿದ್ದದ್ದು. ಅಲ್ಲಿ ಮೇಡಮ್ನವರೆಲ್ಲ ತುಂಬ ಓದೋದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಹಾಗಾಗಿ ಓದೋದ್ರಲ್ಲಿ ಆಸಕ್ತಿ ಹುಟ್ಟಿಕೊಂಡಿತ್ತು. ಅದಾದ್ಮೇಲೆ ಓದಿ ಓದಿ ಬರವಣಿಗೆಯಲ್ಲಿ ಆಸಕ್ತಿ ಹುಟ್ಟಿಕೊಂಡಿತ್ತು. ಅಲ್ಲಿಂದ ನನ್ನ ಸಾಹಿತ್ಯ ಪ್ರಾರಂಭವಾದದ್ದು. ಈಗ ಓದುದಂತ ಹೇಳಿದ್ಯಾ, ಯಾವ ರೀತಿಯ ಪುಸ್ತಕಗಳನ್ನೆಲ್ಲ ಓದ್ತಾ ಇದೆಯಾ? ಪ್ರಾರಂಭಿಸಿದ್ದು ಯಾವ ಪುಸ್ತಕದ ಮುಖಾಂತರ? ಪ್ರಾರಂಭಿಸಿದ್ದು ಮೊದಲು ತುಂತುರು, ಬಾಲಮಂಗಳ ಈ ತರ ಮಕ್ಕಳ ಪುಸ್ತಕಗಳು ಹೆಚ್ಚಾಗಿ ಬರ್ತಾ ಇದ್ದು. ಅದರಲ್ಲಿ ಕಥೆಗಳು, ಕವನಗಳು, ಚಿತ್ರಕಥೆಗಳು ಮತ್ತೆ ಕೆಲವೊಂದು ಪದಬಂಧ ಹೀಗೆಲ್ಲ ಬಿಡಿಸಿ ಬಿಡಿಸಿ ಓದಿ ಓದಿ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಕೊಂಡಿದ್ದು. ನಂತರದ ದಿನಗಳಲ್ಲಿ ಕವನ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದೆ, ಮತ್ತೆ ಕಾದಂಬರಿಗಳನ್ನು ಓದಲಿಕ್ಕೆ ಶುರು ಮಾಡಿದೆ, ಕಥೆ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದೆ, ಗ್ರಂಥಾಲಯಗಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಓದುವ ಹವ್ಯಾಸ ಬೆಳೆಯುತ್ತಾ ಹೋಯಿತು. ಹಾಗೆ ಸಾಹಿತ್ಯವು ಬೆಳೆಯುತ್ತಾ ಹೋಯಿತು. ಈಗ ನಿನ್ನ ಬಿಡುಗಡೆಯಾದ ಕವನ ಸಂಕಲನಗಳ ಬಗ್ಗೆ ಹೇಳು. ನನ್ನ ಮೊದಲ ಕವನ ಸಂಕಲನ ಬಿಡುಗಡೆಯಾದದ್ದು ನಾನು 6ನೇ ತರಗತಿಯಲ್ಲಿ ಓದ್ತಾ ಇರುವಾಗ, ನೆಲಜಲ ಅನ್ನೋದು. ಆಗ ನನಗೆ ಕೊರೋನಾ ಟೈಮಲ್ಲಿ ಬರೀಲಿಕ್ಕೆ ಹೆಚ್ಚಿನ ಆಸಕ್ತಿ ಉಂಟು ಮಾಡಿದ್ದು. ಅಂದರೆ ಅಲ್ಲಿವರೆಗೂ ನನ್ನ ಪ್ರತಿಭೆಯನ್ನು ಯಾರು ಗುರುತಿಸಿರ್ಲಿಲ್ಲ. 5ನೇ ತರಗತಿಗೆ ಬರುವಾಗ ನಮ್ಮ ಮೇಡಮ್ ಒಬ್ರು ಒಂದು ಕವನ ಬರೆದು ತನ್ನಿ ಅಂತ ಹೇಳಿದ್ರು. ಹಾಗೆ ಬರೆದು ತರುವಾಗ ನನ್ನ ಕವನ ಅವರಿಗೆ ಮೆಚ್ಚುಗೆ ಆಯಿತು. ಹಾಗಾಗಿ ಅದನ್ನ ಮಕ್ಕಳ ಕಲಾಲೋಕ ಎಂಬ ವಾಟ್ಸಪ್ ಗ್ರೂಪಿಗೆ ಹಾಕಿದ್ರು. ಅಲ್ಲಿ ಅವರು ತುಂಬಾ ಪ್ರೋತ್ಸಾಹ ನೀಡಿದ್ರು. ಅಂದ್ರೆ ಆಗ ಕೊರೋನಾ ಟೈಮ್ ಕೂಡ, ಅಂದ್ರೆ ಮಕ್ಕಳಿಗೆ ಆಸಕ್ತಿ ಉಂಟು ಮಾಡ್ಲಿಕ್ಕೆ ಅವರು ಭಾನುವಾರ ಸಾಹಿತ್ಯ ಕಮ್ಮಟ ಅಂತ ನಡೆಸ್ತಿದ್ರು. ಅದರಲ್ಲೆಲ್ಲ ಭಾಗವಹಿಸ್ತಿದ್ದೆ. 6ನೇ ತರಗತಿಗೆ ಬರುವಾಗ ನಮ್ಮ ಓಜಾಲ ಶಾಲೆಯಲ್ಲಿ ಸಾಹಿತ್ಯ ಸಮ್ಮೇಳನ, ಮಕ್ಕಳ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಅಂತ ಏರ್ಪಾಡು ಮಾಡಿದ್ರು. ಅದರಲ್ಲಿ ಈಗ ಸರ್ವಾಧ್ಯಕ್ಷೆಯಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಆಗ ಹೇಗೂ ಬರ್ದದ್ದು ಕವನಗಳೆಲ್ಲ ಇತ್ತು 1 ವರ್ಷದಿಂದ. ಹಾಗಾಗಿ ಅದನ್ನೇ ನೆಲಜಲ ಎಂದ ಒಂದು ಪುಸ್ತಕ ಮಾಡಿ ಅದನ್ನು ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆಗೊಳಿಸಿದ್ವು. ಹಾಗೆ ನನ್ನ 2ನೇ ಕೃತಿ ಬಿಡುಗಡೆ ಆದದ್ದು ಜಗದ ನಿಯಮ ಅಂತ. ಅದು ಕಡೆ ಶಿವಾಲಯದಲ್ಲಿ ಬಿಡುಗಡೆ ಆಯಿತು. ಅಲ್ಲಿಯೂ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ 2ನೇ ಕೃತಿ ಜಗದ ನಿಯಮವನ್ನು ವಿಶ್ವನಾಥ್ ಕುಲಾಲ್ ಅಂತವರು ಬಿಡುಗಡೆ ಮಾಡಿದ್ರು. ಮತ್ತೆ 3ನೇ ಕೃತಿ ಬಿಡುಗಡೆ ಆದದ್ದು ನನ್ನದು ಇದೇ ವರ್ಷ 9ನೇ ತರಗತಿಯಲ್ಲಿ, ನವರಂಗೋಲಿ ಅಂತ ಪುಸ್ತಕದ ಹೆಸರು. ಇದನ್ನು ಕೂಡ ಚಂದಳಿಕೆಯ ಶಾಲೆಯಲ್ಲಿ ನಡೆದ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆಗೊಳಿಸಿದ್ದೇನೆ. ಹೇಗನ್ನಿಸ್ತಾ ಇದೆ? ಈಗ ನಿಂದು 3 ಪುಸ್ತಕ ಬಿಡುಗಡೆಯಾಗಿದೆ. ಇನ್ನು ಎಷ್ಟು ಬಿಡುಗಡೆ ಆಗ್ಲಿಕ್ಕಿದೆ? ಎಷ್ಟು ಬಿಡುಗಡೆ ಆಗ್ಲಿಕ್ಕೆ ಇದೆ ಅಂತ ಗೊತ್ತಿಲ್ಲ. ಸಾಹಿತ್ಯ ಬರವಣಿಗೆ ಮುಂದುವರೆದಷ್ಟು ಅದು ಬಿಡುಗಡೆ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಈಗ ನನಗೆ ಬಹಳ ಖುಷಿ ಆಗ್ತಾ ಉಂಟು. ಯಾಕಂದ್ರೆ ನಾನು ಬರ್ದಷ್ಟು ನನಗೆ ಪ್ರೋತ್ಸಾಹವು ಹೆಚ್ಚು ಸಿಗ್ತದೆ, ಅವಕಾಶಗಳು ಹೆಚ್ಚು ಸಿಗ್ತದೆ. ಈಗ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ತಿಳ್ಕೊಳ್ತೇನೆ. ಅಲ್ಲ, ಈಗ ನೀನು ಕವನ ಸಂಕಲನವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದು? ಈಗ ಕತೆ ಬರಿಬಹುದು, ಬರವಣಿಗೆ ಹೇಳಿದ್ರೆ ವಿವಿಧ ರೀತಿಯ ಬರವಣಿಗೆಗಳಿವೆ. ಬೇರೆ ಯಾವುದಂದ್ರೆ ಕವನ ಸಂಕಲನ ಬಿಟ್ಟು ಬೇರೆ ಏನೆಲ್ಲ ಬರೀತೀಯ ನೀನು?
ಕವನಗಳನ್ನು ಬಿಟ್ಟು ಲೇಖನಗಳನ್ನು ಕೂಡ ಬರೀತೇನೆ. ಹಾಯ್ಕು ಅಂತ ಜಪಾನ್ ಮೂಲದ ಒಂದು ಸಾಹಿತ್ಯ ಪ್ರಕಾರ ಉಂಟು, ಅದನ್ನು ಕೂಡ ಬರೀತೇನೆ. ಅದೇನದು? ಅದು ಹಾಯ್ಕು ಅಂದ್ರೆ ಒಂದು ಅದಕ್ಕೆ ಶೀರ್ಷಿಕೆ ಕೊಡ್ಲಿಕ್ಕಿಲ್ಲ ನಾವು ಯಾವುದಕ್ಕೂ ಬರಹಗಳಿಗೆ. ಅದರಲ್ಲಿ 3 ಸಾಲು ಇರ್ತದೆ. ಮೊದಲ ಸಾಲಲ್ಲಿ 5 ಅಕ್ಷರಗಳು, ಎರಡನೇ ಸಾಲಿನಲ್ಲಿ 7 ಅಕ್ಷರಗಳು, ಮೂರನೇ ಸಾಲಿನಲ್ಲಿ 5 ಅಕ್ಷರಗಳು ಇರಬೇಕು. ಆ 3 ಸಾಲುಗಳು ಹೇಗಿರ್ಬೇಕಂದ್ರೆ ನಮ್ಮ ಸಾಮಾನ್ಯವಾಗಿ ಮಾತನಾಡುವ ತರ ಇರಬಾರ್ದು, ಅದು ಒಳಾರ್ಥವನ್ನ ಹೊಂದಿರಬೇಕು. ಹಾಗಿದ್ರೆ ಅದು ಹಾಯ್ಕು ಅಂತ ಅನಿಸಿಕೊಳ್ತದೆ. ಜಪಾನಿನ ಮೂಲದ್ದು. ಇದನ್ನು ಕೂಡ ನಮಗೆ ಸಾಹಿತ್ಯ ಕಮ್ಮಟ ಭಾನುವಾರ ಏರ್ಪಡಿಸ್ತಿದ್ದ ಸಾಹಿತ್ಯ ಕಮ್ಮಟದಲ್ಲಿ ಅವರೇ ನನಗೆ ರಮೇಶ್ ಎಂಬಾಯರು ಸರ್ ಅಂತ ಎಲ್ಲ ಇದ್ರು. ಅವರು ತುಂಬಾ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಆ ತರಬೇತಿಯನ್ನು ನೀಡಿದ್ರು. ಹಾಗಾಗಿ ಅದು ಕೂಡ ಬೆಳ್ಕೊಂಡಿದೆ. ಮತ್ತೆ ಲೇಖನಗಳನ್ನು ಕೂಡ ಬರಿತೇನೆ. ಕೆಲವೊಂದು ಕಥೆಗಳನ್ನು ಕೂಡ ಬರ್ದಿದ್ದೇನೆ. ಬರ್ದಿದ್ಯಾ ಕಥೆ ಎಲ್ಲ? ಅದು ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಗ್ಲಿಲ್ಲ. ಇನ್ನು ಅದನ್ನು ಬಿಡುಗಡೆಗೊಳಿಸುವ ಯೋಜನೆ ಕೂಡ ಉಂಟು. ಆಗ್ಲಿ ಬೇಗ. ಈಗ ನೀನೀಗ 3 ಕವನ ಸಂಕಲನಗಳನ್ನ ಬರ್ದಿದ್ಯಾ. ನಿನಗೆ ಇದ್ರಲ್ಲೆಲ್ಲ ಇಷ್ಟವಾದ ಕವನ ಯಾವುದು? ನನಗೆ ಇದರಲ್ಲಿ ತುಂಬಾ ಇಷ್ಟವಾದ ಕವನ ಅಂದ್ರೆ ನ್ಯಾಯದೇವತೆ ಅಂತ. ಯಾಕಂದ್ರೆ ಎಲ್ಲ ಕವನಗಳನ್ನು ಓದಿದರೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಆ ನ್ಯಾಯದೇವತೆ ಅನ್ನೋ ಕವನವನ್ನು ಒಬ್ರು ಓದಿ ನನ್ನ ಹತ್ರ ಹೇಳಿದ್ರು, ಇದು ನನ್ನದೇ ಜೀವನಕ್ಕೆ ಸ್ವಲ್ಪ ಹತ್ತಿರವಾದ ಕವನ ಇದು. ಯಾಕಂದ್ರೆ ನನ್ನ ಬದುಕಿನಲ್ಲಿ ಕೂಡ ಅನ್ಯಾಯ ಆಗಿದೆ, ನಿನ್ನ ತಲೆಗೆ ಇಂಥ ನ್ಯಾಯದೇವತೆ ಅನ್ನುವ ಒಂದು ವಿಷಯ ಬಂದದ್ದು ಬಹಳ ಮೆಚ್ಚುಗೆ ಆಯ್ತು ಅಂತ ಅವರು ನನ್ನ ಹತ್ರ ಅವರ ಜೀವನದ ಕಥೆಯನ್ನ ಹೇಳಿಕೊಂಡ್ರು. ಅದಕ್ಕಾಗಿ ಅದು ಓದುಗರಿಗೆ ತುಂಬಾ ಖುಷಿಯನ್ನು ಉಂಟು ಮಾಡಿದೆ, ಮತ್ತೆ ಅವರ ಜೀವನಕ್ಕೆ ಹತ್ತಿರವಾಗಿದೆ ಅನ್ನೋದಕ್ಕಾಗಿ ಈ ನ್ಯಾಯದೇವತೆ ಅನ್ನೋ ಕವನ ನನಗೆ ತುಂಬಾ ಇಷ್ಟವಾದದ್ದು. ಅದನ್ನೀಗ ನೀನು ಓದಬೇಕು. ಓದಿಯಾಗಾದ್ರೆ ಕವನದ ಶೀರ್ಷಿಕೆ ನ್ಯಾಯದೇವತೆ. ಆಕೆ ನಲುಗುತಿಹಳು ಕೊರಗುತಿಹಳು, ಭ್ರಷ್ಟರ ಕೈಯಲ್ಲಿ ಬೆಂದು ನೊಂದಿಹಳು. ಆಕೆ ನಲುಗುತಿಹಳು ಕೊರಗುತಿಹಳು, ಭ್ರಷ್ಟರ ಕೈಯಲ್ಲಿ ಬೆಂದು ನೊಂದಿಹಳು. ಬಿಡುಗಡೆಗಾಗಿ ಪರಿತಪಿಸುತ್ತಿಹಳು, ಸಹಾಯಕ್ಕಾಗಿ ಕೈ ಚಾಚುತಿಹಳು. ಬಿಡುಗಡೆಗಾಗಿ ಪರಿತಪಿಸುತ್ತಿಹಳು, ಸಹಾಯಕ್ಕಾಗಿ ಕೈ ಚಾಚುತಿಹಳು. ಕಣ್ಣಿಗೆ ಪಟ್ಟಿ ಕಟ್ಟಿ ಕೈಯಲ್ಲಿ ತಕ್ಕಡಿ ಹಿಡಿದು, ಆ ತಕ್ಕಡಿಯಲ್ಲಿ ಹಣ ಜನರನ್ನು ತೂಗಿ ಅಳೆದು, ಆ ತಕ್ಕಡಿಯಲ್ಲಿ ಹಣ ಜನರನ್ನು ತೂಗಿ ಅಳೆದು, ಆ ತಟ್ಟೆಯು ದುಡ್ಡಿನೆಡೆಗೆ ಬಾಗಿ ವಾಲಿ, ಆ ತಟ್ಟೆಯು ದುಡ್ಡಿನೆಡೆಗೆ ಬಾಗಿ ವಾಲಿ, ಆಕೆಯನ್ನು ಹಣವು ದರದರನೆ ಎಳೆದು ಒಯ್ದು. ಹೌದು, ಆಕೆ ಎಲ್ಲರ ಪಾಲಿಗೂ ಸಮಾನ, ಆದರೆ ಬಂಧಿಸಿದೆ ಅವಳನ್ನು ಕಾಂಚಾಣ. ಹೌದು, ಆಕೆ ಎಲ್ಲರ ಪಾಲಿಗೂ ಸಮಾನ, ಆದರೆ ಬಂಧಿಸಿದೆ ಅವಳನ್ನು ಕಾಂಚಾಣ. ಈಗ ಬಾಡಿ ಬಸವಳಿದಿದೆ ಅವಳ ವದನ, ಕಣ್ಣೀರ ಸುರಿಸಿದೆ ಅವಳ ನಯನ. ಈಗ ಬಾಡಿ ಬಸವಳಿದಿದೆ ಅವಳ ವದನ, ಕಣ್ಣೀರ ಸುರಿಸಿದೆ ಅವಳ ನಯನ. ಅಯ್ಯೋ, ನಾನೇನು ಮಾಡಲಾಗುತ್ತಿಲ್ಲವಲ್ಲ, ಆಕ್ರಂದನ ಕೇಳಿಯೂ ಸಹಾಯ ಮಾಡಲಾಗುತ್ತಿಲ್ಲವಲ್ಲ. ಅಯ್ಯೋ, ನಾನೇನು ಮಾಡಲಾಗುತ್ತಿಲ್ಲವಲ್ಲ, ಆಕ್ರಂದನ ಕೇಳಿಯೂ ಸಹಾಯ ಮಾಡಲಾಗುತ್ತಿಲ್ಲವಲ್ಲ. ಆ ಚಿನ್ನದ ಪಂಜರದಿಂದ ಹೊರತರಲಾಗುತ್ತಿಲ್ಲವಲ್ಲ. ಅವಳಿಲ್ಲದೆ ಮನುಕುಲವೇ ನಡುಗಿದರು ಏನು ಮಾಡಲಾಗುತ್ತಿಲ್ಲವಲ್ಲ. ಆ ಚಿನ್ನದ ಪಂಜರದಿಂದ ಹೊರತರಲಾಗುತ್ತಿಲ್ಲವಲ್ಲ. ಅವಳಿಲ್ಲದೆ ಮನುಕುಲವೇ ನಡುಗಿದರು ಏನು ಮಾಡಲಾಗುತ್ತಿಲ್ಲವಲ್ಲ. ಹೌದು, ಆಕೆ ಮತ್ತೆ ಬರಲಾರಳೇನು. ಹೌದು, ಆಕೆ ಮತ್ತೆ ಬರಲಾರಳೇನು. ಪ್ರಾಮಾಣಿಕ ಅಧಿಕಾರಿಗಳು ಬಾರದವರೆಗೆ, ಕೆಚ್ಚೆದೆಯ ಗಂಡೆದೆಗಳು ಹೋರಾಡದವರೆಗೆ, ಕುರುಡು ಕಾಂಚಾಣವು ಕುಣಿಯುವವರೆಗೆ. ಹೌದು, ಆಕೆ ಮತ್ತೆ ಬರಲಾರಳೇನೋ. ಪ್ರಾಮಾಣಿಕ ಅಧಿಕಾರಿಗಳು ಬಾರದವರೆಗೆ, ಮತ್ತೆ ಬರಲಾರಳೇನೋ. ಕೆಚ್ಚೆದೆಯ ಗಂಡೆದೆಗಳು ಹೋರಾಡದವರೆಗೆ, ಮತ್ತೆ ಬರಲಾರಳೇನೋ. ಕುರುಡು ಕಾಂಚಾಣವು ಕುಣಿಯುವವರೆಗೆ. ಧನ್ಯವಾದಗಳು. ಅವರು ಹೇಳಿದ ಹಾಗೆ ತುಂಬಾ ನೈಜಕತೆ ಉಂಟು ಇದ್ರಲ್ಲಿ. ಧನ್ಯವಾದ. ಇದು ನಿಮ್ಗೆ ಪ್ರೇರಣೆ ಹೇಗೆ ಬಂದದ್ದು ಇದು ಬರೀಲಿಕ್ಕೆ? ಅಂದ್ರೆ ನನಗೆ ವೃತ್ತಿಯಲ್ಲಿ ಒಬ್ಳು ವಕೀಲ ಆಗ್ಬೇಕು ಅಂತ ತುಂಬಾ ಆಸೆ ಉಂಟು ಈಗ ಕೂಡ. ಆದ್ರೆ ಈಗ ಸಮಾಜದ ಪರಿಸ್ಥಿತಿ ನೋಡ್ತಿದ್ರೆ ಹೆಣ್ಣು ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಾ ಉಂಟು. ಹಣದ ಪ್ರಭಾವ ಹೆಚ್ಚಾಗಿದೆ. ರಾಜಕೀಯವು ಅಷ್ಟರ ಮಟ್ಟಿಗೆ ಜನರಿಗೆ ಸೌಲಭ್ಯಗಳನ್ನು ಒದಗಿಸ್ತಿಲ್ಲ, ನ್ಯಾಯವನ್ನ ಒದಗಿಸ್ತಿಲ್ಲ ಅನ್ನೋದು ನನ್ನ ಇತ್ತೀಚೆಗೆ ದಿನನಿತ್ಯದ ಬದುಕಿನಲ್ಲಿ ಕೇಳಿ ಬಂದ ಹೆಚ್ಚಿನ ಸುದ್ದಿ. ಹಾಗಾಗಿ ಅದರ ಬಗ್ಗೆ ಒಂದು ಕವನ ಬರಿಬೇಕು ಅಂತ ಅನ್ನಿಸಿತು. ಹಾಗೆ ನಮಗೆ ಪಾಠ ಮಾಡುವಾಗ, ಇಂಗ್ಲಿಷ್ ಪಾಠ ಮಾಡುವಾಗ ಕೂಡ ಮೇಡಮ್ನವರು ಅದರ ಬಗ್ಗೆ ಒಂದು ಕವನವನ್ನು ಓದಿದ್ರು. ಹಾಗಾಗಿ ಅದರಿಂದ ಸ್ವಲ್ಪ ಪ್ರೇರಣೆ ಪಡ್ಕೊಂಡೆ. ಹಾಗಾಗಿ ನನ್ನದೇ ಒಂದು ಕವನವನ್ನ ಬರೆದೆ. ಈಗ ನೀನು ಬರೆಯುವ ಒಂದೊಂದು ಕವನಕ್ಕೂ ಒಂದೊಂದು ಪ್ರೇರಣೆ ಇದೆ. ಹೌದು.
ಯಾವಾಗ ಬರೆಯುವುದು ನೀನು ಯಾವ ಹೊತ್ತು ಸೂಕ್ತ ನಿನ್ನ ಕವನ ಬರೀಲಿಕ್ಕೆ? ಕವನ ಬರೀಲಿಕ್ಕೆ ಅಂದರೆ ಯಾವಾಗ ಪ್ರೇರಣೆ ಸಿಗ್ತದೆ. ಅಂದರೆ ನಾನು ರಂಗೋಲಿ ಅಂತ ಕವನ ಬರೆದಿದ್ದೆ. ಅಂದರೆ ನಮ್ಮ JC ಶಾಲೆಯಲ್ಲಿ ರಂಗೋಲಿಯ ಸ್ಪರ್ಧೆಯನ್ನು ಪ್ರತಿಭಾ ಕಾರಂಜಿಗೆ ಅಂತ ಏರ್ಪಡಿಸಿದ್ರು ನಾನು 8ನೇ ತರಗತಿಯಲ್ಲಿರುವಾಗ. ಅಲ್ಲಿಯ ರಂಗೋಲಿಗಳನ್ನು ನೋಡಿ ಅದಕ್ಕೆ ಸ್ವಲ್ಪ ಆಚೆಚೆ ಆದರೂ ಫುಲ್ ರಂಗೋಲಿ ಹಾಳಾಯಿತು ಅಂತ. ಎಲ್ಲ ಪೂರ್ಣವಾದ ರಂಗೋಲಿ, ಅಷ್ಟು ಚಂದದ ರಂಗೋಲಿ ಫುಲ್ ಕಷ್ಟಪಟ್ಟು ಮಾಡಿದ್ದು ಸ್ವಲ್ಪ ಆಚೆಚೆ ಆದರೂ ಎಲ್ಲ ಹಾಳಾಗಿ ಹೋಯಿತು. ಹಾಗೆ ಅದನ್ನು ಆ ಸಂದರ್ಭವನ್ನು ಇಟ್ಟುಕೊಂಡು ಅದನ್ನು ನೋಡಿ ನನಗೆ ಪ್ರೇರಣೆಯಾಗಿ ಅದು ನವರಂಗೋಲಿ ಅಂತ ಬುಕ್ಕಿನ ಹೆಸರು ಇದು, ಅದರಲ್ಲಿ ರಂಗೋಲಿ ಎಂಬ ಕವನವಾಗಿ ಏರ್ಪಟ್ಟಿತ್ತು ಅದು. ಹಾಗಾಗಿ ಮತ್ತೆ ಇನ್ನೊಂದು ಬುಕ್ ಬಗ್ಗೆ ಒಂದು ಹೇಳಿದ್ಯಾ ಈಗ, ಇನ್ನೊಂದು ಯಾವುದು? ಜಗದ ನಿಯಮ ಅಂತ. ಅದರಲ್ಲಿ ನಿನಗೆ ಇಷ್ಟವಾದ ಕವನ? ಅದರಲ್ಲಿ ನನಗೆ ಅದುವೇ ಜಗದ ನಿಯಮ ಅನ್ನುವ ಕವನವೇ ನನಗೆ ಹೆಚ್ಚು ಇಷ್ಟ. ಅದು ಯಾವುದರ ಬಗ್ಗೆ? ಜಗದ ನಿಯಮ. ಜಗದ ನಿಯಮ ಅಂದ್ರೆ ನಮ್ಮ ಈಗಿನ ಬದುಕಿನ ಬಗ್ಗೆ. ಮೊದಲಿನಿಂದ ತುಂಬಾ ಬದಲಾಗಿದೆ. ಈಗ 10 ವರ್ಷಗಳ ಹಿಂದೆಯಿಂದ ತುಂಬಾ ಬದಲಾಗ್ತಾ ಇದೆ. ಹಾಗೆ ಇದು ಬದಲಾಗಬೇಕು. ಯಾಕಂದ್ರೆ ಬದಲಾವಣೆ ಅನ್ನೋದು ಜಗದ ನಿಯಮ, ಅದಕ್ಕೆ ನಾವೇನು ಮಾಡಲಾಗುದಿಲ್ಲ. ಬದಲಾವಣೆ ಅನ್ನೋದು ಜಗದ ನಿಯಮ, ಅದು ಬದಲಾಗಲೇಬೇಕು. ಹಾಗೆ ಬದಲಾದದು ಈಗ ಮತ್ತೆ ಇನ್ನೂ ಬದಲಾಗಬೇಕು. ಹೇಗೆ ಅಂದ್ರೆ ನ್ಯಾಯವಾಗಿ ಬದಲಾಗಬೇಕು, ಅನ್ಯಾಯ ನ್ಯಾಯವಾಗಬೇಕು, ಮತ್ತೆ ದೌರ್ಜನ್ಯ ನಿಲ್ಬೇಕು. ಹೀಗೆ ಬದಲಾವಣೆ ಆಗ್ಬೇಕು. ಏಕೆಂದ್ರೆ ಬದಲಾವಣೆ ಅನ್ನೋದು ಜಗದ ನಿಯಮ ಅನ್ನುವಂಥದ್ದು. ಈಗ ನಿನ್ನ ಪ್ರಕಾರ ಯಾವುದು ಬದಲಾಗ್ಲಿಲ್ಲ? ನನ್ನ ಪ್ರಕಾರ ಬದಲಾಗದ್ದು ಜನರ ಮನೋಭಾವನೆ. ಕೆಲವೊಂದು ಸಲ ಅಂದ್ರೆ ಮೊದಲಿಂದಲೂ ಜಾತಿ ಧರ್ಮದ ಬಗೆಗೆ ಮತ್ತೆ ಪರಿಸರದ ಬಗೆಗೆ ಮೊದಲಿಂದಲೂ ಜನರು ಇತರರನ್ನ ಟೀಕೆ ಮಾಡುವುದನ್ನು ಬಿಡ್ಲಿಲ್ಲ ಯಾವತ್ತಿದ್ರು. ಅದು ಇನ್ನೂ ಬದಲಾಗ್ಲಿಲ್ಲ. ಜನರು ಇನ್ನೂ ಟೀಕೆ ಮಾಡ್ತಾ ಇದ್ದಾರೆ, ಮಾಡಬಹುದು ಕೂಡ ನಂತರದ ದಿನಗಳಲ್ಲಿ. ಟೀಕೆ ಮಾಡುವುದನ್ನು ಇನ್ನು ಬದಲಾಯಿಸಿಕೊಳ್ಳಿಲ್ಲ ಅನ್ನಿಸ್ತದೆ. ಅದೊಂದು ಬದಲಾಗಬೇಕು. ಈಗ ಒಂದು ನಿನ್ನಾಗೆ ಪುಟಾಣಿ ಬರಹಗಾರ್ತಿ ಆಗ್ಬೇಕಿದ್ರೆ ಏನ್ ಮುಖ್ಯ? ಓದುವಿಕೆ ಮುಖ್ಯ. ಓದ್ಬೇಕು. ಹೌದು, ಈಗಿನ ಮೊಬೈಲ್ ಯುಗದಲ್ಲಿ ಓದುದು ತುಂಬಾ ಕಮ್ಮಿ. ಈಗ ಪುಸ್ತಕ ಸಹ ಮೊಬೈಲ್ ಅಲ್ಲಿ ಬರ್ತದೆ. ಹೌದು. ಈ ಬುಕ್ ಅಂತ ಮೊನ್ನೆ ಬಂದಿತ್ತು ಪೇಪರ್ ಅಲ್ಲಿ. ಮೊಬೈಲ್ ಇಟ್ಕೊಂಡೆ ಓದ್ಬೋದು ಎಲ್ಲವನ್ನು. ಅಂದ್ರೆ ಓದ್ಬೇಕು ಮುಖ್ಯವಾಗಿ. ಅಂದ್ರೆ ಈಗ ದೊಡ್ಡ ದೊಡ್ಡ ಕವಿಗಳು, ಸಾಹಿತ್ಯಕಾರರೆಲ್ಲ ಇದ್ದಾರೆ. ಅವರ ಪುಸ್ತಕಗಳನ್ನು ಓದಿದಾಗ ನಮಗೊಂದು ಪ್ರೇರಣೆ ಸಿಗ್ತದೆ. ಮತ್ತೆ ನನ್ನ ಪ್ರಕಾರ ಸಾಹಿತ್ಯ ಬರವಣಿಗೆಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಅಷ್ಟೇ ಮುಖ್ಯ. ಅಂದ್ರೆ ನನಗೆ ಮೊದಲ ಪ್ರೇರಣೆ ಅಂದದ್ದು ನನ್ನ ಪರಿಸರ. ಈಗ ನಮ್ಮ ಪ್ರಕೃತಿ ಎಷ್ಟು ಸುಂದರವಾಗಿ ಉಂಟು, ಅದನ್ನು ವರ್ಣಿಸ್ಲಿಕ್ಕೆ ನನ್ನ ಕವಿಮನ ಶುರು ಮಾಡಿದ್ದು. ಅದನ್ನೇ ಮೊದಲ ಕವನವಾಗಿ ನನ್ನದು ಪರಿಸರ ಅಂತ, ನಮ್ಮ ಪರಿಸರ ಅಂತ ಬರೆದಿದ್ದೆ ಕವನ. ಅಂದ್ರೆ ಮೊದಲ ಪ್ರೇರಣೆ ಆದದ್ದು ನಮ್ಮ ಪ್ರಕೃತಿ. ಈಗಿನ ಜನಾಂಗದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರವೆಲ್ಲ ಕಟ್ಟಡಗಳಿಂದಲೇ ತುಂಬಿ ಹೋಗಿದೆ. ಆದ್ರೆ ನಮ್ಮ ಮನೆ ಸ್ವಲ್ಪ ನಗರದಿಂದ ದೂರ ಇರುವ ಕಾರಣ ಸುತ್ತಮುತ್ತಲ ಮರಗಳನ್ನೇ ನೋಡಿಕೊಂಡು ಬೆಳೆದವಳು ನಾನು. ಹಾಗಾಗಿ ಪ್ರಕೃತಿ ನನಗೆ ಹೆಚ್ಚು ಸ್ಫೂರ್ತಿಯನ್ನು ನೀಡಿತ್ತು. ಹಾಗೆ ಒಬ್ಬೊಬ್ಬರಿಗೆ ಒಂದು ಸ್ಫೂರ್ತಿ ಸಿಕ್ಕಾಗ ಮತ್ತೆ ಪ್ರೋತ್ಸಾಹ ದೊರಕಿದಾಗ ಅವರು ಕೂಡ ಕವಿ ಆಗ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ನಿನ್ನ ಇಷ್ಟವಾದ ಬರಹಗಾರರು ಯಾರು? ನೀನು ತುಂಬಾ ಇಷ್ಟಪಡುವಂತಹ ಬರಹಗಾರರು? ತುಂಬ ಬರಹಗಾರರಿದ್ದಾರೆ ನನಗೆ ಪ್ರಿಯವಾದವರು ಅಂತ. ಆದರೆ ನನಗೆ SL ಭೈರಪ್ಪನವರು ಮತ್ತು ರವಿ ಬೆಳಗೆರೆ ಅವರು ತುಂಬ ಇಷ್ಟ. ತುಂಬ ಪುಸ್ತಕಗಳನ್ನು ಓದಿ. SL ಭೈರಪ್ಪನವರದ್ದು ಹೆಚ್ಚಿನ ಪುಸ್ತಕ ಓದದಿದ್ರು ಅವರ ಒಂದು ಲೇಖನದಿಂದ, ಒಂದು ಕೃತಿಯಿಂದ ಅವರ ಮನೋಭಾವನೆಯನ್ನು, ಅವರ ಬರವಣಿಗೆ ಶೈಲಿಯನ್ನು ಅರ್ಥ ಮಾಡಿಕೊಳ್ಬಹುದು. ಅಂದರೆ ಒಂದು ಪುಸ್ತಕದಲ್ಲಿ ಎಷ್ಟು ಚಂದ ಅವರ ಆವರಣ ಎಂಬ ಪುಸ್ತಕ, ಅದು ಜಾತಿ ಮತದ ಬಗೆಗೆ ಇರುವ ಒಂದು ಪುಸ್ತಕ, ವಿಷಯದ ಬಗೆಗೆ. ಅದನ್ನು ಓದಿ ನನಗೆ ತುಂಬ ಇಷ್ಟ ಆಯಿತು ಅವರ ಬರವಣಿಗೆ ಶೈಲಿ. ಮತ್ತು SL ಭೈರಪ್ಪನವರ ಒಂದು ಪಾಠವು ನಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಬಂದಿದೆ, ನಾನು ಕಂಡಂತೆ BGL ಸ್ವಾಮಿ ಅಂತ. ಅಂದರೆ ಅವರು ಇತರರನ್ನು ನೋಡುವ ಬಗೆ, ಅವರ ಜೀವನದಲ್ಲಿ ಅಳವಡಿಸಿಕೊಂಡ ಕೆಲವು ಕ್ರಮಗಳು ಅವೆಲ್ಲ ನನಗೆ ತುಂಬ ಹಿಡಿಸಿದ್ವು. ಮತ್ತು ರವಿ ಬೆಳಗೆರೆ ಅವ್ರದ್ದು ಕೂಡ ಹಿಮಾಲಯನ್ ಬ್ಲೆಂಡರ್, ಸರ್ಪ ಸಂಬಂಧ, ಹೇಳಿ ಹೋಗು ಕಾರಣ, ಬಿಟ್ಟು ಹೋಗುವ ಮುನ್ನ, ಹೀಗೆ ಮುಂತಾದ ಪುಸ್ತಕಗಳಿವೆ. ಅವರ ಬರವಣಿಗೆ ಶೈಲಿಯು ನನಗೆ ಬಹಳ ಇಷ್ಟವಾದದ್ದು. ಈಗ ಈ ಕವನಗಳನ್ನೆಲ್ಲ ಬರೆದು ಯಾರ ಮುಂದೆ ಪ್ರಸ್ತುತಪಡಿಸ್ತೀಯ? ಫಸ್ಟಿಗೆ ತಪ್ಪುಗಳನ್ನೆಲ್ಲ ಹುಡುಕಿ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕಂತ ಕೆಲವು ಕರೆಕ್ಷನ್ ಎಲ್ಲ ಮಾಡ್ತಾರೆ, ಹಾಗೆ ಅದನ್ನು ನನಗೆ ಮೊದಲ ಸಲ ನನ್ನ ಗುರು ಅಂತ ಆದದ್ದು ಮೊದಲು ನಮ್ಮ ಓಜಾಲ ಶಾಲೆಯಲ್ಲಿ ವಿಲ್ಮಾ ಸಿಕ್ವೇರ ಅಂತ ಒಬ್ರು ಮೇಡಮ್ ಇದ್ದಾರೆ, ಅವರಿಗೆ ತೋರಿಸ್ತೇನೆ. ಮತ್ತು ರಮೇಶ್ ಎಂಬಾಯರು ಸರ್ ಅಂತಿದ್ದಾರೆ, ಅವರಿಗೆ ತೋರಿಸ್ತೇನೆ. ಭಾಸ್ಕರ್ ಅಡ್ವಾಳ ಸರ್ ಅಂತಿದ್ದಾರೆ, ಅವರಿಗೂ ತೋರಿಸ್ತೇನೆ. ಯಾಕಂದರೆ ಅವರು ಕವಿಗಳು, ಮಕ್ಕಳನ್ನು ಹೆಚ್ಚಾಗಿ ಪ್ರೋತ್ಸಾಹ ಮಾಡುವವರು. ಹಾಗೆ ನನ್ನ ಈ 3ನೇ ಪುಸ್ತಕ ನವರಂಗೋಲಿ ಎಂಬ ಪುಸ್ತಕಕ್ಕೆ ಅವರೇ
ಕಾರಣಕರ್ತರು. ಅವರಿಲ್ಲದೆ ನಾನು ಆ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅವರಿಗೆ ಮೊದಲು ತೋರಿಸ್ತೇನೆ. ಈಗ ನಿಂಗೆ ತುಂಬಾ ಬಹುಮಾನಗಳು ಸಹ ಸನ್ಮಾನಗಳು ಸಹ ಸಿಕ್ಕಿದೆ ಇನ್ನು ಈ ಬರವಣಿಗೆಗೆ. ಯಾವುದೆಲ್ಲ? ಅಂದ್ರೆ ನಾನು 7ನೇ ತರಗತಿಯಲ್ಲಿರುವಾಗ ನನ್ನ ಜಗದ ನಿಯಮ ಎನ್ನುವ ಕವನ ಸಂಕಲನಕ್ಕೆ ಮಕ್ಕಳ ಜಗಲಿ ಅವರು ಏರ್ಪಡಿಸಿದ ಕವನ ಸ್ಪರ್ಧೆಯಿಂದ ಕವನ ಸಿರಿ ಪ್ರಶಸ್ತಿ ಎಂಬ ಪ್ರಶಸ್ತಿ ಸಿಕ್ಕಿತು. ಮೊದಲಿಂದಲೇ ನಾನು 2ನೇ ತರಗತಿಯಿಂದಲೇ ಪ್ರತಿಭಾ ಕಾರಂಜಿಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಅಲ್ಲಿಯೂ ಬಹಳಷ್ಟು ಬಹುಮಾನಗಳು ನನಗೆ ಸಿಕ್ಕಿದೆ. ಮತ್ತೆ ನನ್ನ ಕವನಗಳು ಬಡತನ ಮತ್ತೆ ಜಗದ ನಿಯಮ ಕವನ ಕರಾವಳಿ ಕವನಗಳು ಎಂಬ ಪುಸ್ತಕದಲ್ಲಿ ಪ್ರಕಟಗೊಂಡಿದೆ. ಮತ್ತೆ ಬಡತನ ಎಂಬ ಕವನ ಲಹರಿ ಎಂಬ ಪುಸ್ತಕದಲ್ಲಿ ಪ್ರಕಟಗೊಂಡಿದೆ. ನಾನು ಇದೇ 8ನೇ ತರಗತಿಯಲ್ಲಿ ಇದೇ ಆಕಾಶವಾಣಿ ಮಂಗಳೂರು ವೇದಿಕೆಯಲ್ಲಿ ಕವನ ವಾಚನವನ್ನು ಕೂಡ ಮಾಡಿದ್ದೇನೆ. ಈಗ 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕನ್ನಡ ಪ್ರಬಂಧದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಕೂಡ. ಈಗ ಬರವಣಿಗೆ ಬಿಟ್ಟು ಬೇರೆ ಯಾವುದೆಲ್ಲ ಕ್ಷೇತ್ರದಲ್ಲಿ ಇದ್ದೀಯಾ? ಅಭಿನಯದಲ್ಲೂ ಕೂಡ ಇದ್ದೇನೆ. ನಾಟಕದಲ್ಲಿ ಪಾತ್ರ ಮಾಡ್ತೇನೆ. ಮತ್ತೆ ನಿರೂಪಣೆಯು ಕೂಡ ನನ್ನ ನೆಚ್ಚಿನ ಕ್ಷೇತ್ರ. ಮತ್ತೆ ಪುಸ್ತಕ ಓದುವಿಕೆ ನಿಮಗೆ ತಿಳಿದದ್ದೇ. ಮತ್ತೆ ಗಾಯನದಲ್ಲೂ ಕೂಡ ಇದ್ದೇನೆ, ಚಿತ್ರಕಲೆಯಲ್ಲೂ ಕೂಡ. ಕ್ಲಾಸಿಗೆಲ್ಲ ಇಲ್ಲ, ಗಾಯನ ಕ್ಲಾಸಿಗೆ ಹೋಗುದಿಲ್ಲ. ಕರಾಟೆಯು ಕೂಡ ನನ್ನ ಹವ್ಯಾಸ, ಕರಾಟೆ ಕ್ಲಾಸಿಗೆ ಹೋಗ್ತೇನೆ. ಚಿತ್ರಕಲೆ ಎಂಬುದು ನೋಡಿ ನೋಡಿ ತಿಳಿದದ್ದು, ಅಂದ್ರೆ ನನ್ನ ಅಕ್ಕನವರಿಂದ ತಿಳಿದದ್ದು. ಹಾಗಾಗಿ ಅದನ್ನು ಕೂಡ ಮುಂದುವರಿಸಿದ್ದೇನೆ. ಈಗ ಗಾಯನ ಅಂತ ಹೇಳುವಾಗ ಒಂದು ಹಾಡು ಕೇಳಬೇಕಂತ ಉಂಟು, ಹಾಡ್ತೀಯಾ? ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು, ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವಸತಿಗೆ ತಂದನಂತೆ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರಳತನದಿ ವರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ, ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು. ಧನ್ಯವಾದ. ಹಾಡ್ಸ ಸುಂದರವಾಗಿ ಹಾಡ್ತೀಯ. ತುಂಬಾ ಟ್ಯಾಲೆಂಟ್ ನೀನು, ಎಲ್ಲದ್ರಲ್ಲಿ ಇದ್ದೀಯಾ ಅಲ್ವಾ? ಈಗ ಶಾಲೆಯಲ್ಲಿ ಎಲ್ಲ ಪ್ರೋತ್ಸಾಹ ಹೇಗಿದೆ? ಮನೆಯಲ್ಲಿ, ಶಾಲೆಯಲ್ಲಿ? ಮನೆಯಲ್ಲಿ ಕೂಡ ನನ್ನ ಅಪ್ಪ ಅಮ್ಮ ತುಂಬಾ ಪ್ರೋತ್ಸಾಹ ನೀಡ್ತಾರೆ. ಅಂದ್ರೆ ನನಗೆ ಚಿಕ್ಕಂದಿನಿಂದಲೇ ತಂದೆ ತಾಯಿ ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಇಚ್ಛಿಸಿದ್ರು ತಕ್ಷಣ ನನ್ನನ್ನು ಅದಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಈಗ ಕವನ ಬರೀಲಿಕ್ಕೆ ಶುರು ಮಾಡಿದೆ ಅಂತ ಆಗುವಾಗ ಬರೀ ಅನ್ನೋ ಒಂದು ಪ್ರೋತ್ಸಾಹ ಸಿಕ್ಕಿದ್ದು ನನ್ನ ಮನೆಯಿಂದ. ಮತ್ತೆ ನನ್ನ ಶಾಲೆಯಲ್ಲೂ ಕೂಡ ಅಷ್ಟೇ, ನನ್ನ ಶಿಕ್ಷಕರು ತುಂಬಾ ಪ್ರೋತ್ಸಾಹ ನೀಡ್ತಾರೆ. ಇವತ್ತಿಲ್ಲಿಗೆ ಕರ್ಕೊಂಡು ಬಂದಿದ್ದು ಕೂಡ ನಮ್ಮ ಶಾಲಾ ಶಿಕ್ಷಕಿಯೇ. ಹಾಗಾಗಿ ಶಾಲೆಯಿಂದಲೂ ನಮಗೆ ತುಂಬಾ ಪ್ರೋತ್ಸಾಹವನ್ನು ನೀಡ್ತಾರೆ. ಅಂದ್ರೆ ನನ್ನ 3ನೇ ಕೃತಿ ಬಿಡುಗಡೆ ಆಯ್ತಲ್ಲ, ನವರಂಗೋಲಿ ಅನ್ನೋದು, ಅದನ್ನು ಕೂಡ ನಮ್ಮ ಶಾಲೆಯ ಮಕ್ಕಳಿಗೆಲ್ಲ ಹಂಚಿಸಿ ಅವರ ಕೈಯಿಂದ ಓದಿಸಿ ಎಲ್ಲ ತುಂಬಾ ಉಪಕಾರ ಮಾಡಿದ್ದಾರೆ. ಹೌದು, ಅವರು ತುಂಬಾ ಖುಷಿ ಪಟ್ರು. ಹೌದು. ಈಗ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಮ್ಮದು ಕೂಡು ಕುಟುಂಬ. ನಾವು 16 ಜನ ಇದ್ದೇವೆ, ಮಕ್ಕಳನ್ನೆಲ್ಲ ಸೇರಿಸಿ. ತುಂಬಾ ಜನ, 16 ಜನ ಅಂದ್ರೆ ನನ್ನ ಅಪ್ಪ ಅಮ್ಮ ಮತ್ತೆ ನನ್ನ ಒಬ್ಬ ತಮ್ಮ, ಅಜ್ಜ ಅಜ್ಜಿ, ಮತ್ತೆ 2 ಚಿಕ್ಕಪ್ಪನವರು ಚಿಕ್ಕಮ್ಮನವರು, 2 ಚಿಕ್ಕಮ್ಮನವರು, ಮತ್ತೆ ಅವರ 3 ಮಕ್ಕಳು. ಈಗ ತುಂಬಾ ಕಮ್ಮಿ ಅಲ್ಲ ಅಷ್ಟು ದೊಡ್ಡ ಕುಟುಂಬ ನೋಡ್ಲಿಕ್ಕೆ? ಹೌದು. ಅಂದ್ರೆ ಮೊದಲಿನಿಂದಲೇ ನನ್ನ ತಾತ
ಅವರಿಗೀಗ ಅಷ್ಟು ಹುಷಾರಿಲ್ಲ, ಆದ್ರೂ ನಾವೆಲ್ಲ ಒಟ್ಟಿಗಿದ್ದೇವೆ. ಅವರನ್ನು ನೋಡಿಕೊಳ್ಬೇಕು, ಮತ್ತೆ ನಾವೆಲ್ಲ ಒಟ್ಟಿಗೆ ಇರ್ಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಅದನ್ನ ನೆರವೇರಿಸ್ತಾ ಇದ್ದೇವೆ. ಈಗ ದೊಡ್ಡ ಕುಟುಂಬ ಅಂತ ಹೇಳಿ ಕೆಲಸ ಸಹ ಅಷ್ಟೇ ಇರ್ತದೆ, ಸಹಾಯ ಎಲ್ಲ ಮಾಡ್ತೀಯಾ? ಅಮ್ಮನಿಗೆ ಮತ್ತೆ ನಮ್ಮ ಮನೆಯಲ್ಲಿ ಹೇಗೆ ಅಂದ್ರೆ ಕೆಲಸಗಳು ಅವರಿಗೆ ಭಾಗ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಓದುದು ಮುಖ್ಯವಾಗಿ, ಮತ್ತೆ ಮಕ್ಕಳಿಗೆಲ್ಲ ಓದ್ಲಿಕ್ಕೆ, ಮತ್ತೆ ನನ್ನನ್ನು ಬಿಟ್ಟು ಮತ್ತೆ ಉಳಿದವರೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳು. ನನಗೆ ಅಂದ್ರೆ ಬಟ್ಟೆ ಒಗೆಯುವುದು, ಗುಡಿಸುದು, ಒರೆಸುದು ಎಲ್ಲ ನಾನು ಮಾಡ್ತೇನೆ. ಅಡಿಗೆ ಎಲ್ಲ ಅಮ್ಮ ಮಾಡ್ತಾರೆ. ಮತ್ತೆ ಚಿಕ್ಕಮ್ಮನವರು ನಮ್ಮ ಮನೆಯಲ್ಲಿ ದನ ಕೂಡ ಸಾಕ್ತಾರೆ, ಹಾಗಾಗಿ ಅದಕ್ಕೆ ಹುಲ್ಲು ಅದೆಲ್ಲ ಮಾಡ್ತಾರೆ ಚಿಕ್ಕಮ್ಮನವರು. ಹಾಗೆ ಈಗ ನಿಂದು ಕವನ ಸಂಕಲನ ಬಿಡುಗಡೆ ಆಗಿದೆ ಅಂತ ಹೇಳಿದಾಗ, ಈಗ ಅಪ್ಪ ಅಮ್ಮನನ್ನು ಬಿಟ್ಟು ಬಾಕಿಯವರ ಪ್ರತಿಕ್ರಿಯೆ ಎಲ್ಲ ಹೇಗಿತ್ತು? ಒಳ್ಳೇದಿತ್ತು. ಅಂದ್ರೆ ಸಪೋರ್ಟ್ ಅಂದ್ರೆ ಹೆಚ್ಚಿನ ಜನ ಹೇಳುದು ಸಮಾಜ ನಮ್ಮನ್ನ ಟೀಕಿಸ್ತದೆ ಅಂತ. ನಾವೆಂತ ಮಾಡ್ಲಿಕ್ಕೆ ಹೊರಟ್ರು ಸಮಾಜ ನಮ್ಮನ್ನ ಟೀಕಿಸ್ತದೆ ಅನ್ನೋ ಜನರ ಅಭಿಪ್ರಾಯ. ಹೆಚ್ಚಿನ ಮಂದಿಯಿಂದ ಕೇಳಿದ್ದೇನೆ, ಸಮಾಜ ಹೀಗೆ ಸಮಾಜ ಹಾಗೆ ಅನ್ನೋದು ಅವರ ಅಭಿಪ್ರಾಯ. ಆದ್ರೆ ನನ್ನ ಪ್ರಕಾರ ಸಮಾಜದಲ್ಲಿ ಒಂದು 100 ಜನ ಇದ್ರೆ ಅದರಲ್ಲಿ 1 ಜನ ನಮ್ಮನ್ನು ಟೀಕಿಸಬಹುದಾ ಏನೋ, ಆದ್ರೆ 99 ಜನ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ. ನನ್ನ ಅಕ್ಕಪಕ್ಕದ ಮನೆಯವರು ಕೂಡ ಆಗಿರ್ಬೋದು, ಬರೆಯುವುದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ಅವರ ಮಕ್ಕಳಿಗೆ ನನ್ನನ್ನೊಂದು ಆದರ್ಶವಾಗಿ ನಿಲ್ಲಿಸಿದ್ದಾರೆ. ಅಂದ್ರೆ ನೀನು ಅವರ ಹಾಗೆ ಆಗ್ಬೇಕು ಅನ್ನೋದು. ಹಾಗೆ ನೀನು ಅವಳ ಹಾಗೆ ಆಗ್ಬೇಕು ಅನ್ನೋದು ಅವರು. ಹೌದು, ನಾನೊಂದು ಬೇರೆಯವರಿಗೆ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಆಗ್ತೇನೆ ಅನ್ನೋದು ನನಗೆ ತುಂಬಾ ಖುಷಿ. ಅಂತೂ ಫುಲ್ ನಿಮ್ಮ ಏರಿಯಾದಲ್ಲಿ ಎಲ್ಲ ಖುಷಿ. ಹೌದು. ಹಾಗೆ ಮತ್ತೆ ನೀನ್ ಬಿಡುವಿನ ಟೈಮಲ್ಲೆಲ್ಲ ಏನ್ ಮಾಡ್ತೀಯ? ಬಿಡುವಿನ ಟೈಮಲ್ಲಿ ಬೇರೆ ಹವ್ಯಾಸ ಏನಿದೆ? ಅದು ಬಿಡುವಿನ ಟೈಮಲ್ಲಿ ಹೀಗೆ ಕವನಗಳನ್ನು ಬರೆಯುವುದು. ಮತ್ತೆ ಓದ್ತೇನೆ, ಹೆಚ್ಚಾಗಿ ಗ್ರಂಥಾಲಯಗಳಿಗೆಲ್ಲ ಭೇಟಿ ಕೊಡ್ತೇನೆ. ಟೈಮಿಗೆ ಸಿಗ್ತದೆ ನಿಮ್ಗೆ? ಗ್ರಂಥಾಲಯ ಎಲ್ಲಿ? ಮನೆ ಹತ್ರ ಇದೆ? ಮನೆ ಹತ್ರ 1 ಕಿಲೋಮೀಟರ್ ಹೋದ್ರೆ ಮನೆ ಹತ್ರವೇ ಇದೆ. ಅಂದ್ರೆ ಅದು ಕೂಡ ಕೊರೋನಾ ಟೈಮಲ್ಲಿ ನನ್ನ ಅಪ್ಪ ಎಲ್ಲ ಪರಿಚಯ ಮಾಡಿಸಿದ್ರು. ಕೊರೋನಾ ಟೈಮ್ ಅದು ಎಲ್ಲರಿಗೂ ಕೊರೋನಾ ಶಾಪ್ ಆದ್ರೆ ನಂಗೊಂದು ವಾರ ಆಯ್ತು. ಹಾಗೆ ಅಲ್ಲಿಗೆ ಹೋಗಿ ಎಷ್ಟು ಹೊತ್ತಿರ್ತೀಯ ಅಲ್ಲಿ ಗ್ರಂಥಾಲಯ? ಅಲ್ಲಿ ಅದು ನನಗೆ ಹೋದ್ರೆ ಮತ್ತೆ ಟೈಮ್ ಇದ್ದು ನೆನಪೇ ಇರುವುದಿಲ್ಲ. ಕೆಲವೊಮ್ಮೆ ಓದ್ತಾ ಬಾಕಿ ಆಗ್ತೇನೆ, ಕೆಲವೊಮ್ಮೆ 2 ಗಂಟೆ 3 ಗಂಟೆ ಎಲ್ಲ ಅಲ್ಲೇ ಇರ್ತೇನೆ. ಮತ್ತೆ ಕೆಲವೊಮ್ಮೆ ಮನೇಲಿ ಎಂತಾದ್ರೂ ಕೆಲಸ ಎಂತಾದ್ರೂ ಇದ್ರೆ ಬೇಗ ಬರ್ತೇನೆ, ಒಂದು ಅರ್ಧ ಗಂಟೆಯಲ್ಲಿ ಬರ್ತೇನೆ. ಮೊಬೈಲ್ ಅಲ್ಲಿ ನೋಡೋ ಅಭ್ಯಾಸ ಇಲ್ಲ ನಿನಗೆ? ಮೊಬೈಲ್ ಅಂದ್ರೆ ನೋಡ್ತೇನೆ, ಕಮ್ಮಿ, ಹೆಚ್ಚು. ಅದ್ರಲ್ಲಿ ಸಹ ಪುಸ್ತಕವೇ ಹುಡುಕ್ತೀಯಾ? ಅದ್ರಲ್ಲಿ ಹುಡುಕ್ತೇನೆ. ಪ್ರತಿಲಿಪಿ ಅಂತ ಒಂದು ಆ್ಯಪ್ ಉಂಟು, ಅದ್ರಲ್ಲಿ ಸಹ ಓದ್ತೇನೆ ಕೆಲವೊಂದು, ಮತ್ತೆ ಹೀಗೆ ಸಹ ನೋಡ್ತೇನೆ. ಸರಿ, ಈಗ ಮಾತು ತುಂಬಾ ಆಯ್ತು. ಈಗ ನೀನು ಇನ್ನೊಂದು ನಿಂದು ಫೇವ್ರೇಟ್ ಇಷ್ಟವಾದ ಕವನ ಓದ್ಬೇಕು ಈಗ ನೀನು. ಜಗದ ನಿಯಮ. ಅದೇ ಹೇಳು, ಆಗ ಹೇಳಿದ್ಯಲ್ಲ ಅದ್ರ ಬಗ್ಗೆ. ಕವನದ ಶೀರ್ಷಿಕೆ ಜಗದ ನಿಯಮ. ಹಿಂದಿನ ಕಾಲದಿ ಇತ್ತು ಗಿಡ ಮರ, ಈಗ ತುಂಬಿದೆ ಕಟ್ಟಡಗಳದೆ ಮಹಾಪೂರ. ಹಿಂದಿನ ಕಾಲದಿ ಇತ್ತು ಗಿಡಮರ, ಈಗ ತುಂಬಿದೆ ಕಟ್ಟಡಗಳದೆ ಮಹಾಪೂರ. ಹಿಂದಿನ ಕಾಲವೇ ಎಷ್ಟು ಸುಂದರ, ಈಗಿನ ಕಾಲದಿ ವಾಹನಗಳದೆ ಆಗರ. ಏನು ಮಾಡೋದು, ಬದಲಾವಣೆ ಜಗದ ನಿಯಮ. ಹಿಂದಿನವರಿಗೆ ಗೊತ್ತಿತ್ತು ಪ್ರೀತಿ ಮಾಡುವ ರೀತಿ, ಈಗ ಬರೀ ಮುಖವಾಡದ ಪ್ರೀತಿ. ದುಡ್ಡಿನಿಂದ ಪಡೆವರು ಈಗ ಖ್ಯಾತಿ, ಪ್ರತಿಭೆಗೂ ಕೊಡುವರು ಈಗ ಜಾತಿ. ಏನು ಮಾಡೋದು, ಬದಲಾವಣೆ ಜಗದ ನಿಯಮ. ಮೊದಲಿನವರು ಧರಿಸುತ್ತಿದ್ದರು ಪಂಚೆ ಸೀರೆ, ಈಗ ಎಲ್ಲೆಲ್ಲೂ ಅರೆಬರೆ. ನಮ್ಮ ಸಂಸ್ಕೃತಿ ಸಾಗುತ್ತಿದೆ ತೆರೆಮರೆ, ನಮ್ಮ ಸಂಸ್ಕೃತಿ ಮೇಲೆ ಬಿದ್ದಿದೆ ಬರೆ. ಏನು ಮಾಡೋದು, ಬದಲಾವಣೆ ಜಗದ ನಿಯಮ. ಹಿಂದಿನವರಿಗೆ ಗೊತ್ತಿತ್ತು ಹೆತ್ತವರ ಬೆಲೆ, ಈಗ ಆಗುತ್ತಿದೆ ಹೆತ್ತವರ ಕೊಲೆ. ಪ್ರತಿ ಕ್ಷಣವೂ ಬೀಳುತ್ತಿದೆ ಹೆಣಗಳ ಮಳೆ. ಇದೆಲ್ಲವೂ ಮತ್ತೆ ಬದಲಾಗಬೇಕು, ಇದೆಲ್ಲವೂ ಮತ್ತೆ ಬದಲಾಗಬೇಕು, ಏಕೆಂದರೆ ಬದಲಾವಣೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ. ಧನ್ಯವಾದ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಉಂಟು ನೀವುಳ್ದು ಅಲ್ಲ? ಮುಖಕ್ಕೆ ಹೊಡೆದಾಗೆ ಹೇಳಿದ್ದು ಕವನ. ಹಾಗೆ ಈಗ ಅಪ್ಪ ಅಮ್ಮನ ಹೆಸರು ಹೇಳಿದ್ಯಾ? ಏನ್ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ? ನನ್ನ ಅಪ್ಪನ ಹೆಸರು ಜಯರಾಮ್ ಬಾಕಿಮಾರ್ ಅಂತ, ಅಮ್ಮ ಶೋಭಾಲತಾ ಅಂತ. ಅಪ್ಪನಿಗೆ ಅವರ ವ್ಯಾಪಾರ ಉಂಟು, ಕಬಕದಲ್ಲಿ ದಿನಸಿ ಅಂಗಡಿ ಉಂಟು. ಅಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ಮನೆಯಲ್ಲಿ ಯಾರಾದ್ರೂ ಬರೆಯುವವರಿದ್ದಾರಾ? ಇಲ್ಲ, ಮನೆಯಲ್ಲಿ ಯಾರು ಬರೆಯೋರಂತಿಲ್ಲ. ಇಲ್ಲ. ಓದುದು? ಓದುದು ನನ್ನ ಅಪ್ಪನಿಗೆ ಹವ್ಯಾಸ ಉಂಟು, ಓದುವ ಹವ್ಯಾಸ. ಕಾದಂಬರಿಗಳನ್ನು ಓದ್ತಾರೆ ಹೆಚ್ಚಾಗಿ. ಹಾಗೆ ಅವರಿಗೂ ಸಂಗೀತದಲ್ಲಿ ಕೂಡ ಅವರಿಗೆ ಆಸಕ್ತಿ ಉಂಟು. ಕ್ಲಾಸಿಗೆ ಯಾಕೆ ಹೋಗ್ಲಿಲ್ಲ ಮತ್ತೆ?
ಕ್ಲಾಸಿಗೆ ಕಷ್ಟ, ಟೈಮ್ ಇಲ್ಲ. ಟೈಮ್ ಇಲ್ಲ, ಮತ್ತೆ ಏನೋ ಹೌದು. ಆಗ ಹತ್ತಿರದಲ್ಲಿ ಎಲ್ಲಿ ಸಂಗೀತ ತರಗತಿ ಅಂತ ಇರಲಿಲ್ಲ, ತರಬೇತಿ ಅಂತ. ಇತ್ತೀಚೆಗೆ ಒಂದು ವರ್ಷ ಆಗಲಿಲ್ಲ, ಇತ್ತೀಚೆಗೆ ಶುರುವಾಯಿತು. ಆಗ ನನ್ನ ತಮ್ಮನವರು ಸೇರಿದ್ರು. ಈಗ ಸೇರ್ಬೇಕಂದ್ರೂ ನನಗೆ ಬಿಡುವಿಲ್ಲ, ಹಾಗಾಗಿ ಸೇರ್ಲಿಲ್ಲ. ತಮ್ಮ ಏನ್ ಮಾಡ್ತಾ ಇದ್ದಾನೆ, ಏನ್ ಹೆಸರು? ನನ್ನ ತಮ್ಮನ ಹೆಸರು ಶ್ರುತನ್ ಅಂತ. ಅವನು 3ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಅದುವೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓಜಾಲದಲ್ಲಿ ಓದ್ತಾ ಇದ್ದಾನೆ. ಅಂದ್ರೆ ಅಲ್ಲಿ 7ನೇ ತರಗತಿ ತನಕ ಮಾತ್ರ ಇರೋದು, ಹಾಗಾಗಿ 8ನೇ ತರಗತಿ. ತುಂಬಾ ಪ್ರೋತ್ಸಾಹ ಸಿಕ್ಕಿದೆ. ಹೌದು ಹೌದು. ಹಾಗೆ ಈಗ ಕೊನೆಯದಾಗಿ ಕೇಳುವ ಪ್ರಶ್ನೆ, ಮುಂದೆ ಏನಾಗ್ಬೇಕಂತ? ಆಗ ಹೇಳಿದ್ಯಾ ಲಾಯರ್ ಆಗ್ಬೇಕಂತ. ಹೌದು, ಬಟ್ ಸ್ವಲ್ಪ ಬಿಡಿಸಿ ಹೇಳು ಅಷ್ಟೇ. ಅಂದ್ರೆ ಯಾಕೆ ಆಗ್ಬೇಕು ಅಂತ? ಲಾಯರ್ ಅಂದ್ರೆ ನನ್ನ ಕವನದಲ್ಲಿ ಹೇಳಿದ ಹಾಗೆ ನ್ಯಾಯದೇವತೆ. ಮುಖಕ್ಕೆ ಹೊಡೆದಾಗೆ ಉಂಟು ಕವನ. ಅಂದ್ರೆ ತುಂಬಾ ಅನ್ಯಾಯ ಅನ್ನೋದು ಚಿಕ್ಕ ವಯಸ್ಸಿನಿಂದಲೇ ಕೇಳಿಕೊಂಡು ಬಂದದ್ದು. ತುಂಬಾ ಜನರಿಗೆ ಈಗ ಅನ್ಯಾಯ ಆಗ್ತಾ ಉಂಟು. ಅವರಿಗೆಲ್ಲ ಕೇಳಿದ್ದು ಹೆಚ್ಚಾಗಿ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ, ಮತ್ತೆ ಕೆಲವೊಂದು ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲ ಆದದನ್ನು ಸಹ ಕೆಲವೊಂದು ನೋಡಿದ್ದೇನೆ ಪ್ರತ್ಯಕ್ಷವಾಗಿ. ಹಾಗಾಗಿ ಸ್ವಲ್ಪ ಏನ್ ಅನಿಸ್ತೇ ಆಗ ಈಗ ಅನ್ಯಾಯ ಎಲ್ಲ ನೋಡುವಾಗ? ಅಂದ್ರೆ ಬೇಜಾರಾಗ್ತದೆ. ಅದುವೆ ನಾನು ಅವರ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡಬಹುದಿತ್ತು ಅಂತ ಯೋಚನೆ ಬರ್ತದೆ ಮೊದಲಾಗಿ. ಅಂದ್ರೆ ಈಗ ನ್ಯಾಯವಾದಿಗಳೇ ನ್ಯಾಯಕ್ಕಾಗಿ ವಾದ ಮಾಡ್ಬೇಕಾದವ್ರೆ ಅನ್ಯಾಯಕ್ಕಾಗಿ ವಾದ ಮಾಡ್ತಾ ಇದ್ದಾರೆ. ದುಡ್ಡಿಗಾಗಿ, ದುಡ್ಡಿನ ಎದುರೆಲ್ಲ ಸೋಲ್ತಾ ಇದ್ದಾರೆ. ಅನ್ಯಾಯಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹಾಗೆ ಆಗುವಾಗ ನಾನೊಂದು ನ್ಯಾಯವಾದಿ ಆಗ್ಬೇಕು, ಮತ್ತೆ ಅವರಿಗೆ ನೊಂದವರಿಗೆ, ತುಂಬಾ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನನ್ನ ಒಂದು ನಿಲುವು. ಹಾಗಾಗಿ ನ್ಯಾಯವಾದಿ ಆಗ್ಬೇಕು ಅನ್ನೋದು ನನ್ನ ಚಿಕ್ಕಂದಿನಿಂದ ಆಸೆ. ಹಂಚ್ಕೊಂಡಿದೀಯಾ ಯಾರ ಹತ್ರ ಆದ್ರೂ? ನನ್ನ ಅಪ್ಪ ಅಮ್ಮನ ಹತ್ರ ಕೂಡ ಹೇಳಿಕೊಂಡಿದ್ದೇನೆ. ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ. ಮತ್ತೆ ಶಿಕ್ಷಕರಲ್ಲಿಯೂ ಕೂಡ ಹೇಳಿಕೊಂಡಿದ್ದೇನೆ ನನ್ನದು. ಅವರು ಕೂಡ ಅದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ, ನ್ಯಾಯವಾದಿ ಆಗ್ಬಹುದು ಅನ್ನೋದಕ್ಕೆ. ಈಗ ಮನೆಯಲ್ಲಿ 15 ಮಂದಿ ಇದ್ದೀರಾ ನೀವು. ಈಗ ಮನೆಯಲ್ಲಿ ಏನೋ ಒಂದು ಚರ್ಚೆ ಎಲ್ಲ ಆಗ್ತದೆ. ಈಗ ತಲೆಯಲ್ಲಿ ಇಡ್ಕೋ ಚರ್ಚೆ ಎಲ್ಲ ಆಗ್ತದೆ. ಆಗ ನ್ಯಾಯ ಕೊಟ್ಟಿದ್ದೀಯಾ ಯಾವಾಗ? ಅಂತ ಚರ್ಚೆ ನಮ್ಮ ಮನೇಲಿ ಬರ್ಲಿಲ್ಲ ಇಷ್ಟರವರೆಗೆ. ಈಗ ಕ್ಲಾಸ್ ಅಲ್ಲಿ, ಮನೆ ಬೇಡ, ಈಗ ಕ್ಲಾಸ್ ಇಟ್ಕೊಳ್ವ. ಕ್ಲಾಸ್ ಅಲ್ಲಿ ಈಗ ಇಬ್ಬರ ನಡುವೆ ಏನೋ ವಾದ ಆಗ್ತಾ ಉಂಟು, ಅದಕ್ಕೆ ಪರಿಹಾರ ಏನಾದ್ರು ಕೊಟ್ಟಿದ್ದೀಯಾ? ಈಗ್ಲೇ ಶುರು ಮಾಡುವ ಸ್ವಲ್ಪ ಜಡ್ಜ್ಮೆಂಟ್ ಎಲ್ಲ ಕೊಡ್ಲಿಕ್ಕೆ ಅಂತ. ಅಂದ್ರೆ ಈಗ ಒಂದು ಚಿಕ್ಕ ಚಿಕ್ಕ ವಿಷಯ ಇಟ್ಕೊಂಡು ಜಗಳ ಮಾಡಿದ್ರೆ ಕೂಡ ತುಂಬಾ ಜಗಳ ಆಗ್ತದೆ, ಮಾತಿಗೆ ಮಾತು ಬೆಳೆದು ತುಂಬಾ ದೊಡ್ಡ ಜಗಳ ಆಗ್ತದೆ. ಹಾಗೆಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಮತ್ತೆ ಅವರು ಮನಸ್ಸಿಗೆ ತಕೊಂಡಿದ್ದಾರೆ ತಕೊಳ್ಳಿಲ್ವ ನನಗೆ ಗೊತ್ತಿಲ್ಲ. ಆದ್ರೆ ನ್ಯಾಯ ಒಪ್ಪಿದ್ರು. ಅಂದ್ರೆ ಜಗಳ ಆಗುವಾಗ ಸ್ವಲ್ಪ ಆಚೆ ಈಚೆ ಮಾಡಿದ್ರು, ನೀನ್ ಯಾಕೆ ಎಡೆಯಲ್ಲಿ. ಹೌದು. ಮತ್ತೆ ಅಂದ್ರೆ ನನ್ನ ಬಗ್ಗೆ ತೀರ್ಪು ಸಮಾಧಾನ ಆಯ್ತಾ ಅವರಿಗೆ? ನನ್ನ ತೀರ್ಪು ಸಮಾಧಾನ ಆಯ್ತಾ ಇಲ್ಲೋ ಗೊತ್ತಿಲ್ಲ, ಅಷ್ಟರ ಅಲ್ಲಿ ಕೇಳಿದ್ದಾರೆ ಮಾತ್ರ ಅವರು ನನ್ನ ಮಾತನ್ನು. ಜಗಳ ಮಾಡಬೇಡಿ, ಹೀಗೆ ಇದನ್ನು ಇವರು ತಕೊಳ್ಳಿ, ಇದನ್ನು ಇವರು ತಕೊಳ್ಳಿ ಅಂತ ಹೇಳಿದಕ್ಕೆ ಕೇಳಿದ್ದಾರೆ ನನ್ನ ಮಾತು. ಮತ್ತೆ ಅವರೊಳಗೆ ಜಗಳ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅಂತೂ ಈಗಲೇ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೇನೆ. ತುಂಬಾ ಕಷ್ಟದ ಕೆಲಸ ಅಂತ ಆಗುದಿಲ್ವಾ ನಿನ್ಗೆ? ನ್ಯಾಯ ಕೊಡಿಸುದು ಸ್ವಲ್ಪ ಹೌದು, ಕಷ್ಟದ ಕೆಲಸ, ಕಷ್ಟಪಡ್ಬೇಕು. ಹೌದು. ಹಾಗೆ ಸರಿ. ಹಾಗಾದ್ರೆ ಶ್ರುತಿಕಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿನ್ನ ಬರವಣಿಗೆಯಲ್ಲಿ ಇನ್ನೂ ದೊಡ್ಡ ಸಾಧನೆಯನ್ನ ಮಾಡಿ ದೊಡ್ಡ ಲಾಯರ್ ಆಗು ಅಂತ ಹೇಳ್ತಾ ಇನ್ನೊಮ್ಮೆ ಧನ್ಯವಾದಗಳು. ಧನ್ಯವಾದ ಮ್ಯಾಮ್. ಇದುವರೆಗೆ ಪುಟಾಣಿ ಬರಹಗಾರ್ತಿ ಕುಮಾರಿ ಶ್ರುತಿಕಳೊಂದಿಗೆ ಮಾತುಕತೆ ಕೇಳಿದ್ರಲ್ವ ಮಕ್ಕಳೇ. ಮಾತನಾಡಿಸಿದವರು ರಶ್ಮಿ ಜೆ ರೈ. ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.